ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ದಿ ಎಕ್ಸ್ಟೆನ್ಷನ್ಸ್ ಆಫ್ ದ ಬ್ರಿಟಿಷ್ ರೂಲ್ ಚಾಪ್ಟರ್. ನಾವು ಲಾಸ್ಟ್ ಕ್ಲಾಸಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಆಂಗ್ಲೋ ಮರಾಠ ವಾರ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ. ಈಗ ಆಂಗ್ಲೋ ಸಿಕ್ ವಾರ್ಸ್ ನೋಡೋಣ. ಯಾರು ವಿಡಿಯೋ ನೋಡಿಲ್ಲ ಒಂದ್ಸಲ ನೋಡ್ಕೊಂಬಂದ್ಬಿಡಿ. ಈ ಟೆಕ್ಸ್ಟ್ ಬುಕ್ ಇಲ್ಲದೆ ಇರೋರ ಹತ್ರ ಈ ಟೆಕ್ಸ್ಟ್ ಬುಕ್ದು ಲೈನ್ಸ್ ಡಿಸ್ಪ್ಲೇ ಮಾಡ್ತೀನಿ ಕೆಳಗಡೆ, ಒಂದೊಂದು ಲೈನ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸ್ಟಾರ್ಟ್ ಮಾಡೋಣ. Anglo-Sikh Wars. A political anarchy broke out in Punjab after the death of King Ranjit Singh in 1839 ಅಂತ ಹೇಳ್ತಾರೆ. ಅಂದರೆ ಕಿಂಗ್ ರಂಜಿತ್ ಸಿಂಗ್ ಅಂತ ಒಬ್ಬ ಇರ್ತಾನೆ. ಆ ರಂಜಿತ್ ಸಿಂಗ್ ಅವನೊಂದು ಸತ್ತೋಗ್ಬಿಡ್ತಾನೆ. ಸತ್ತೋಗಾದ್ಮೇಲೆ ಏನಾಗುತ್ತಂದರೆ ಒಂದು ಪೊಲಿಟಿಕಲ್ ಡ್ರಾಮಾ ಅಥವಾ ಪೊಲಿಟಿಕಲ್ ರೂಲ್ ಆಗುತ್ತೆ. ಎಲ್ಲಿ ಪಂಜಾಬಲ್ಲಿ ಪೊಲಿಟಿಕಲ್ ರೂಲ್ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ಯಾರಾದರೂ ರಾಜ ಸತ್ತೋದ್ಮೇಲೆ ತುಂಬ ಜನರು ಆ ಸಿಂಹಾಸನಗೆ ಕಣ್ಣಾಕಿಡ್ತಾರ, ಅಂದರೆ ಆ ಸಿಂಹಾಸನ ಹೆಂಗಾದರೂ ತೊಗೊಬೇಕು ಅಂತ. ಅದೇ ನಡೆಯೋದು. ಏನು ನಡೆಯುತ್ತೆ ಅಂತ ನೆಕ್ಸ್ಟ್ ಹೇಳ್ತಾರೆ ನೋಡಿ. 1839 ದ ಬ್ರಿಟಿಷ್ ಅಟೆಂಪ್ಟೆಡ್ ಟು ಇನ್ವೇಡ್ ಪಂಜಾಬ್ ವೈಲೇಟಿಂಗ್ ದ ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಆಫ್ 1809. 1809 ರಂಜಿತ್ ಸಿಂಗು ಮತ್ತು ಬ್ರಿಟಿಷ್ ಅವರು ಒಂದು ಫ್ರೆಂಡ್ಶಿಪ್ ಟ್ರೀಟಿ ಹಾಕೊಂಡಿರ್ತಾರೆ, ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾರೆ. ಇವಾಗ ಬ್ರಿಟಿಷ್ ಅವ್ರು ಏನು ಮಾಡ್ತಾರೆ, ರಂಜಿತ್ ಸಿಂಗ್ ಸತ್ತೋದ್ಮೇಲೆ 1839 ಸತ್ತೋದ್ಮೇಲೆ ಬ್ರಿಟಿಷ್ ಅವರು ಈ ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾರಲ್ವ, ಅದನ್ನ ವೈಲೇಟ್ ಅಂದರೆ ಅದನ್ನ ಡಿಸ್ಕಾರ್ಡ್ ಮಾಡಿ ಪಂಜಾಬ್ನ ಇನ್ವೇಡ್ ಮಾಡ್ಕೊಳಕ್ಕೆ ನೋಡ್ತಾರೆ. ಪಂಜಾಬ್ನ ಇನ್ವೇಡ್ ಮಾಡ್ಕೊಳೋದಂದ್ರೆ ಏನು, ಪಂಜಾಬ್ನ ಆಕ್ರಮಣ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ದೇ ಹ್ಯಾಡ್ ವಿತ್ ದಿ ಅರ್ಸ್ಟ್ವೈಲ್ ಕಿಂಗ್ ಅಂದರೆ ಮುಂಚೆ ರಾಜ ಇದಲ್ವಾ ಯಾರು, ಈ ರಂಜಿತ್ ಸಿಂಗು, ಅದನ್ನೇ ಅರ್ಸ್ಟ್ವೈಲ್ ಕಿಂಗ್ ಅಂತ ಹೇಳ್ತಾರೆ. ಇನ್ ಡಿಸೆಂಬರ್ 1845 ಎ ವಾರ್ ಬ್ರೋಕ್ ಔಟ್ ಬಿಟ್ವೀನ್ ದ ಬ್ರಿಟಿಷ್ ಆ್ಯಂಡ್ ದ ಪಂಜಾಬ್. 1845 ಡಿಸೆಂಬರಲ್ಲಿ ಏನಾಗುತ್ತೆ ಗೊತ್ತಾ, ಬ್ರಿಟಿಷ್ ಅವ್ರಿಗೆ ಪಂಜಾಬ್ ಅವ್ರಿಗೆ ಒಂದು ಯುದ್ಧ ನಡೆಯುತ್ತೆ ಅಂತ ಹೇಳ್ತಾರೆ ಅಷ್ಟೇ. ಸೆನ್ಸಿಂಗ್ ದ ಡೇಂಜರ್ ಫ್ರಮ್ ಎನ್ ಔಟ್ಸೈಡ್ ಫೋರ್ಸ್, ದ ಹಿಂದೂ, ಸಿಖ್ಸ್, ಮುಸ್ಲಿಮ್ಸ್ ಗಾಟ್ ಟುಗೆದರ್ ಟು ಡಿಫೀಟ್ ದ ಬ್ರಿಟಿಷ್. ಅಂದರೆ ಆಚ ಕಡೆಯಿಂದ ತುಂಬ ದೊಡ್ಡ ಆಕ್ರಮಣ ಬರ್ತಿದೆ ಅಂತ ಆ ಪಂಜಾಬಲ್ಲಿರೋ ಹಿಂದೂಸು, ಸಿಖ್ಸು, ಮುಸ್ಲಿಮ್ಸು ಅವರೆಲ್ಲ ಒಟ್ಟಿಗೆ ಸೇರಿ ಬ್ರಿಟಿಷ್ ವಿರುದ್ಧ ಆಕ್ರಮಣ ಮಾಡ್ತಾರೆ ಅಂತ ಹೇಳ್ತಾರೆ. ಫೈನಲಿ ದಿ ಹ್ಯಾಡ್ ಟು ಅಕ್ಸೆಪ್ಟ್ ಡಿಫೀಟ್ ಡ್ಯೂ ಟು ಫ್ಯೂ ಟ್ರೇಟರ್ ಲೀಡರ್ಸ್. ಫೈನಲಿ ಅವರು ಸರೆಂಡರ್ ಆಗಲೇಬೇಕಾಯಿತು, ಡಿಫೀಟ್ ಅಕ್ಸೆಪ್ಟ್ ಮಾಡಲೇಬೇಕಾಯಿತು. ಏನಕ್ಕಂದರೆ ಸ್ವಲ್ಪ ಜನ ಟ್ರೇಟರ್ ಲೀಡರ್ಸ್ ಅಂದರೆ ಯಾರೋ ದೇಶ ದ್ರೋಹ ಮಾಡ್ತಾರಲ್ವ ಅಂಥವ್ರು ಇರೋದ್ರಿಂದ ಡಿಫೀಟ್ ಅಕ್ಸೆಪ್ಟ್ ಮಾಡಬೇಕಾಯಿತು ಅಂತ ಹೇಳ್ತಾರೆ. ದೇ ಸೈನ್ಡ್ ಎ ಹ್ಯುಮಿಲೇಟಿಂಗ್ ಲಾಹೋರ್ ಅಗ್ರಿಮೆಂಟ್ ಇನ್ 1846. ಲಾಹೋರ್ ಅಗ್ರಿಮೆಂಟ್ ಅಂತ 1846 ಸೈನ್ ಮಾಡ್ತಾರೆ ಅಂತ ಹೇಳ್ತಾರೆ. ವಿತ್ ದಿಸ್ ದಟ್ ಬ್ರಿಟಿಷ್ ರೆಸಿಡೆಂಟ್ ಬಿಕಮ್ ದ ಡಿ ಫ್ಯಾಕ್ಟರ್ ರೂಲರ್ ಆಫ್ ದ ಪಂಜಾಬ್ ಅಂತ ಹೇಳ್ತಾರೆ. ಅಂದರೆ ಇದರಿಂದ ಏನಾಗುತ್ತೆ, ಬ್ರಿಟಿಷ್ ಅವರು ಇಂಡೈರೆಕ್ಟಾಗಿ ಡಿ ಫ್ಯಾಕ್ಟರ್ ರೂಲರ್ ಅಂದರೆ ಏನು ಗೊತ್ತಾ, ಸಮ್ವನ್ ಹೂ ಹೋಲ್ಡ್ಸ್ ಪವರ್ ಈವನ್ ಇಫ್ ದೇ ಲ್ಯಾಕ್ ಅಫಿಷಿಯಲ್ ಅಥಾರಿಟಿ. ಅವರು ಅಫಿಷಿಯಲ್ ಆಗಿ ಪಂಜಾಬ್ನ ರೂಲ್ ಮಾಡೋರಂಗಿಲ್ಲ, ಆದರೂ ಅಫಿಷಿಯಲ್ ಆಗಿ ರೂಲ್ ಮಾಡೋಂಗಿಲ್ಲ ಅಂದರೂ ಅವರು ಆ ಪಂಜಾಬ್ ಮೇಲೆ ಪವರ್ ಇಕ್ಕಿರ್ತಾರ, ಆ ಪಂಜಾಬ್ ಕಂಟ್ರೋಲ್ ಮಾಡ್ತಿರ್ತಾರ, ಅದನ್ನೇ ಡಿ ಫ್ಯಾಕ್ಟರ್ ರೂಲರ್ ಅಂತ ಹೇಳ್ತಾರೆ. ಈ ಡಿ ಫ್ಯಾಕ್ಟರ್ ರೂಲರ್ ಆಗಿರೋದ್ರಿಂದ ಪಂಜಾಬಲ್ಲಿ ಅವ್ರೇನು ಮಾಡ್ತಾರೆ, ಅಗ್ರಿಮೆಂಟ್ ಮಾಡ್ಕೊತಾರೆ, ಅಂದರೆ ಬ್ರಿಟಿಷ್ ವಿರುದ್ಧ ಅಗ್ರಿಮೆಂಟ್ ಮಾಡ್ಕೊತಾರೆ ಅಂತ ಹೇಳ್ತಾರೆ. ಇನ್ 1848 ದ ಸಿಖ್ ಅಪೋಸ್ ದ ಅಟೆಂಪ್ಟ್ಸ್ ಬೈ ದ ಬ್ರಿಟಿಷ್ ಟು ರೂಲ್ ಪಂಜಾಬ್ ಡೈರೆಕ್ಟ್ಲಿ. ಅಂದರೆ 1848 ಸಿಖ್ಸ್ ಅವರು ಈ ಬ್ರಿಟಿಷು ಡೈರೆಕ್ಟಾಗಿ ರೂಲ್ ಮಾಡ್ತವ್ರೆ ಪಂಜಾಬ್ನ ಅಂತ ಅಪೋಸಿಷನ್ ಲೆಡ್ ಮಾಡ್ತಾರೆ. ಅಪೋಸಿಷನ್ ಅಂದರೆ ವಿರುದ್ಧವಾಗಿ ಹೋರಾಡ್ತಾರೆ, ವಿರುದ್ಧವಾಗಿ ಅಪೋಸಿಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ದ ಅಪೋಸಿಷನ್ಸ್ ವಾಸ್ ಲೆಡ್ ಬೈ ಚತ್ತರ್ ಸಿಂಗ್ ಅತ್ರಿವಾಲ್ ಇನ್ ಲಾಹೋರ್ ಆ್ಯಂಡ್ ಮೂಲ್ರಾಜ್ ಇನ್ ಮುಲ್ತಾನ್. ಚತ್ತರ್ ಸಿಂಗ್ ಅತ್ರಿವಾಲ್ ಮತ್ತು ಮೂಲ್ರಾಜ್ ಅವರಿಬ್ಬರು ಈ ಅಪೋಸಿಷನ್ನ ಲೀಡ್ರಾಗಿ ತಗೊತಾರೆ ಅಂತ ಹೇಳ್ತಾರೆ. ಅಗೈನ್ ದ ಪೀಪಲ್ ಆಫ್ ಪಂಜಾಬ್ ಆರ್ ಡಿಫೀಟೆಡ್. ಮತ್ತೆ ಪಂಜಾಬ್ ಅವರು ಸೋತಾಗ್ತಾರೆ ಅಂತ ಹೇಳ್ತಾರೆ. ಫೈನಲಿ ಲಾರ್ಡ್ ಡಾಲೌಸಿ ಮರ್ಜ್ ದ ಸ್ಟೇಟ್ ಆಫ್ ಪಂಜಾಬ್ ವಿತ್ ದಿ ಬ್ರಿಟಿಷ್ ಎಂಪೈರ್. ಪಂಜಾಬ್ ಅನ್ನೋ ಸ್ಟೇಟ್ ಬ್ರಿಟಿಷ್ ಎಂಪೈರ್ಗೆ ಡಾಲೌಸಿ ಏನು ಮಾಡ್ತಾನೆ, ಮರ್ಜ್ ಮಾಡಿಬಿಡ್ತಾನೆ ಅಂತ ಹೇಳ್ತಾರೆ. ಅದು ಹೆಂಗಂತ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ನೆಕ್ಸ್ಟು ಡಾಲೌಸಿ ಆ್ಯಂಡ್ ದ ಡಾಕ್ಟ್ರಿನ್ ಆಫ್ ಲ್ಯಾಬ್ಸು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು. ಹಾಂ.